ಆ ಸುಮ್ಮನೆ ನಿಂತಿದ್ದರೆ ಪರವಾಗಿಲ್ಲ ಇದ್ದಿತ್ತು. ಆದರೆ ಅದು ಮಾಡಿದಂತ ಕಾರ್ಯವೇನು? ನಮ್ಮ ಉಪವನದಲ್ಲಿ ಬೆಳೆದಿರುವಂತಹ ಹುಲ್ಲನ್ನ ಬಾಯಿಯಿಂದ ಕಿತ್ತು ಕಾಲಿನಿಂದ ತುಳಿದು ಹಾಳು ಮಾಡ್ತಾ ಇದೆ. ಹಾಗಾದ್ರೆ ಆ ಪಡವಿ ಪಾಲಕ ಬುದ್ಧಿಶೂನ್ಯನ ಎನ್ನುವುದಾಗಿ ಕೇಳ್ತೇನೆ. ಒಂದು ಸ್ವಲ್ಪ ಇರ್ತೀಯ. ಆ ಕುದುರೆ ಏನ್ ಮಾಡಿದ್ದು? ಬೆಳೆದಿರುವಂತ ಹುಲ್ಲನ್ನ ಕುದುರೆ ಬಂದದ್ದು ಯಾಕೆ ಗೊತ್ತುಂಟ? ಎಲ್ಲೋ ಹಸಿವೆಯಾಗಿ ಮೇಯಬೇಕು ಅಂತ ಬಂದದ್ದು. ನಮ್ಮ ಉಪವನವೇ ಕಾಣಿತೇನೋ? ಅದಕ್ಕೆ ಕಂಡದ್ದು ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿದ ಕಾರಣ ಮದುವೆ ಒಂದಾಗ ಸಿಕ್ಕಿದ್ದು ನಮ್ಮ ಉಪವನ. ಅಲ್ಲಿ ಅದು ಮೇಯ್ತಾ ಇದ್ರೆ ನಿನಗೆ ಅಂತಲ್ಲ ಬಿಸಿ ಮಾಡಿ ಬಂದದ್ದನ್ನು ಸಿಕ್ಕುವ ಹಾಗೆ ಕಾಣುವುದು. ಹೌದು, ಆದ್ರಿಂದ ಹೀಗೆ ಹೇಳ್ತಾ ಇದ್ದೆ. ಹೌದು. ಮುಂದೆ ಅದು ಈಗ ಇಲ್ಲಿ ಮೆಂದ್ರೆ ಅಥವಾ ಹುಲ್ಲನ್ನ ಅದು ಮೆಟ್ಟಿದ್ರೆ ನಿನಗೆ ಅದ ನಷ್ಟ ಏನು? ಬಡವಿ ಪಾಲಕ ಬುದ್ಧಿ ಶೂನ್ಯನೆ ಎನ್ನುವುದಾಗಿ ಕೇಳ್ತೇನೆ. ಇಲ್ಲದೆ ಹೋದ್ರೆ ಒಬ್ಬ ಪ್ರಜೆಯನ್ನ ನೋಡಿ ರಾಜ ಇಂತಹವನೇ ಎನ್ನುವುದಾಗಿ ಇದೇ ರೀತಿಯ ಅಂತ ತಿಳಿಲಿಕ್ಕೆ ಆಗ್ತದೆ. ಆದ್ರಿಂದ ತಡ ಮಾಡುವುದಲ್ಲ. ಕುದುರೆ ಹಣೆಯಲ್ಲಿ ಒಂದು ಲೇಖನ ರಾರಾಜಿಸ್ತಾ ಉಂಟು. ಕುದುರೆಯನ್ನ ಕಟ್ಟಿ ಆ ರಾರಾಜಿಸುತ್ತಿರುವಂತಹ ಲೇಖನವನ್ನ ನಾನು ತಗೊಂಡು ಬರ್ತೇನೆ. ಸ್ವಸ್ತಿತ್ರಿ ಅಯ್ಯೋ ಅಲ್ಲ ಅಲ್ಲ, ಅಲ್ಲಿ ಅಯ್ಯೋ ನಿಲ್ಸಲಿಕ್ಕಿಲ್ಲ. ಅದು ಅಯೋಧ್ಯ ದಿ ದಿ ಅಲ್ಲ ಅಲ್ಲ, ದಿ ನಿಲ್ಸಿದ್ರೆ ಅದು ದಿವಂಗತ ಆಗ್ತದೆ. ದೀಶ ರಾಮಚಂದ್ರ. ಯಾಕೆ ನಾನು ಓದಿದ್ದು ತಪ್ಪಾಯ್ತಾ? ನೋಡುವ, ನೀನೊಂದು ಪ್ರಯತ್ನ ಮಾಡು ನೋಡುವ. ಸತ್ತು ಹೋದ ನಿನ್ನ ಅಪ್ಪ ನಿಲ್ಲ ಮಾರೆ ತಡಿ, ಇದು ದೊಡ್ಡ ಅಕ್ಷರ ಇತ್ತು, ನಂಗೆ ಹತ್ರ ನಿಂತು ತೋರುವುದಿಲ್ಲ. ನಿಂಗೆ ಶಾಣದ ಎಷ್ಟು ದೂರ ಇದ್ರು ತೋರುತ್ತಲ್ಲ. ನಿನಗೆ ಬಲ್ಪ್ ಅಂತ ತೋರ್ತಲ್ದ. ಕಾಂಬ ಕಾಂಬ ಅವ ಏನು ಓದ್ತಾ ಕಾಂಬ. ಇದೀಗ ನಮ್ಮಿಬ್ಬರಿಗೆ ಆಗೋದಿಲ್ಲ. ಅವನಿಗೆ ದೊಡ್ಡ ಅಕ್ಷರ ತೋರುವುದಿಲ್ಲ. ನನಗೆ ತೋರುತ್ತೆಲ್ಲ ಬೇರೆ ಬೇರೆ ಆಯ್ತು ತೋರುತ್ತೆ. ಆದ್ರಿಂದ ನೀನೇ ಓದಿ ನೋಡಿ. ಭಾರಿ ಬುದ್ಧಿವಂತರೆ ನೀನ್ ಯಾಕೆ ಓದ್ತಿ ನೋಡುವ ಅಂತ ಹೇಳಿ ನಮಗೊತ್ತುಂಟು. ಪತ್ರ ಓದೋನೆ ಪೂರ ಮಾಡೈತೆ ಅಂತ ನೀನು ವಿಷಯ ಹಾಗುಂಟು. ಯಾಕೆ ಪೌರುಷ ರಾಮನಿಗೆ ಎನ್ನುವುದಾಗಿ ಕೇಳ್ತೇನೆ. ಇಲ್ಲದೆ ಹೋದ್ರೆ ತರಣಿ ವಂಶದ ರಾಮ ತರಯೊಳ್ಳಿ ಸೀಮ ತುರಗ ವೇದವ ಮಾಡ್ಬನು ಬಲ್ಪುಳ್ಳವರು ಕುದುರೆಯನ್ನು ಕಟ್ಟಿ ಕಾದುದು ಬಲಹೀನರಾದವರು ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು ಎನ್ನುವ ಹಾಗೆ ಒಕ್ಕಣೆಯನ್ನು ಬರೆದಿದ್ದಾನೆ. ಒಕ್ಕಣೆ ಎಂತ ಇದ್ದವರು? ಬಲ್ಪುಳ್ಳವರು. ಬಲ್ಪ್ ಹಾಗಲ್ವಾ? ಶಕ್ತಿವಂತರು. ನೀನ್ ಇಟ್ಕೋ, ಯಾಕಂದ್ರೆ ಈ ಪ್ರಸಂಗ ಮುಗೋದವರೆಗೂ ಬೇಕಾಗ್ತದೆ. ಹಾಗಲ್ವಾ? ಶಕ್ತಿಯುತರು ಕುದುರೆಯನ್ನು ಕಟ್ಟಬೇಕು, ಬಲಹೀನರಾದವರು ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು ಎನ್ನುವುದು ಹಾಗೆ. ಹಾಗಾದ್ರೆ ಪೌರುಷ ಎನ್ನುವಂಥದ್ದು ರಾಮನಿಗೆ ಮಾರಾಟವಾದದ್ದ ಕೇಳ್ತೇನೆ. ಇಲ್ಲದೆ ಹೋದ್ರೆ ರಾವಣಾದಿ ಕಳರನ್ನ ಕೊಂದನೆಂಬ ಅಹಂಕಾರದಿಂದ ಈ ಪತ್ರವನ್ನ ಬರಿತಾನೆ ಅಂತ ಆದ್ರೆ, ರಾಮ ನಮಗೆ ಪಂಥಹವನ್ನ ನೀಡ್ತಾನೆ ಅಂತ ಆದ್ರೆ ತಡ ಮಾಡುವುದಲ್ಲ. ಕುದುರೆಯನ್ನ ಕಟ್ಟಿ ಅವನಿಗೆ